ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 30 ಲಕ್ಷ ರೂಪಾಯಿ ಕೊಟ್ಟರೆ 90 ಲಕ್ಷ ಹಣ ನೀಡೋದಾಗಿ ವಂಚನೆಯನ್ನ ಮಾಡಲಾಗಿದೆ. ಹೌದು, ಆ ಜಾಲಕ್ಕೆ ಸಿಲುಕಿ 25 ಲಕ್ಷ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾರೆ ಇಲ್ಲೊಬ್ಬ ವ್ಯಕ್ತಿ. ಸದ್ಯ ಆ ವಂಚನೆ ಮಾಡಿದವರನ್ನು ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ಇದೇ ರೀತಿಯ ಹಲವಾರು ಜಾಲಗಳಿರ್ತವೆ. ಜನಸಾಮಾನ್ಯರು ಬಹಳ ಎಚ್ಚರಿಕೆಯಿಂದ ಇರಬೇಕು. 30 ಲಕ್ಷ ರೂಪಾಯಿ ಕೊಟ್ಟರೆ 90 ಲಕ್ಷ ಹಣ ಕೊಡ್ತೀವಿ ಅಂತ ಹೇಳಿದಾಗಲೇ ಅದು ವಂಚನೆ ಅಂತ ಅರ್ಥ ಆಗಬೇಕು ಜನಸಾಮಾನ್ಯರಿಗೆ. ಜಾಲಕ್ಕೆ ಸಿಲುಕಿ 25 ಲಕ್ಷ ರೂಪಾಯಿ ಹಣವನ್ನು ವ್ಯಕ್ತಿ ಕಳೆದುಕೊಂಡಿದ್ದಾರೆ. ಬೆಂಗಳೂರು ದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ದೇವನಹಳ್ಳಿ ಪೊಲೀಸರು ಸದ್ಯ 9 ಮಂದಿಯನ್ನು ಆರೋಪಿಗಳನ್ನು ಬಂಧಿಸಿದ್ದಾರೆ. ಕೃಷ್ಣಕುಮಾರ್ ರೆಡ್ಡಿ, ಅಹಮದ್ ಶರೀಫ್, ವೇಣುಗೋಪಾಲ್, ಸಂಪಂಗಿರಾಮ, ನಾರಾಯಣಸ್ವಾಮಿ, ಶಿವ, ಟಿವಿ ಮುರುಗೇಶ್, ಮಲಯಂ ಲತೀಫ್, ವೆಂಕಟೇಶ್ ಬಂಧಿತ ಆರೋಪಿಗಳು. ನೋಡಿ, ದೇವನಹಳ್ಳಿ ಪೊಲೀಸರು 9 ಆರೋಪಿಗಳನ್ನು ಬಂಧಿಸಿದ್ದಾರೆ. ಇವರೇ ಆರೋಪಿಗಳು. ಕೃಷ್ಣಕುಮಾರ್ ಹಾಗೂ ವೇಣುಗೋಪಾಲ್ ಪ್ರಮುಖ ಆರೋಪಿಗಳು ಅನ್ನುವಂಥ ಮಾಹಿತಿ ಇದೆ. ಇನ್ನು 9 ಆರೋಪಿಗಳನ್ನು ಪೊಲೀಸ್ನವರು ಬಂಧಿಸಿದ್ದಾರೆ. ಬಂಧಿತರಿಂದ 14 ಲಕ್ಷ ರೂಪಾಯಿ ನಗದು, 2 ಕಾರು, 13 ಮೊಬೈಲನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನೋಡಿ, ಈ ಥರದ ಜಾಲಗಳು ಡೆಫಿನೆಟ್ಲಿ ಇರ್ತವೆ. ಇಂಥ ಯಾರಾದರೂ ಆಫರ್ಗಳನ್ನು ಕೊಟ್ಟರೆ ಜನಸಾಮಾನ್ಯರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಸೊ ಹಾಗಾಗಿ ನೀವು 25 ಲಕ್ಷ ಕೊಟ್ಟರೆ ಇಲ್ಲ 30 ಲಕ್ಷ ಕೊಟ್ಟರೆ ಅದನ್ನು ಡಬಲ್ ಮಾಡಿಕೊಡ್ತೀವಿ, ತ್ರಿಬಲ್ ಮಾಡಿಕೊಡ್ತೀವಿ ಅನ್ನುವಂಥ ಆಫರ್ ಬಂತು ಅಂದ್ರೇ ಅದು ಜಾಲ. ನೀವು ಮೋಸಕ್ಕೆ ಬಲಿಯಾಗ್ತಿದ್ದೀರಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿ ತನಕ ಮೋಸ ಮಾಡೋರು ಖಂಡಿತ ಇರ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಏನದು ಪ್ರಕರಣ? ಆ 9 ಜನರ ಜಾಲಕ್ಕೆ ಹೇಗೆ ಆ ವ್ಯಕ್ತಿ ಬಲಿಯಾದರು? ಏನಿದೆ ಮಾಹಿತಿ? ದಿವ್ಯಾ, ಮೊದಲೇದಾಗಿ ನಾವಿಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಅನೇಕ ಬಾರಿ ಪೊಲೀಸರು ಇಂತಹ ಪ್ರಕರಣಗಳಲ್ಲಿ ಸಿಲುಕಿ ಹಾಕಿಕೊಳ್ಳುವಂತಹ ವ್ಯಕ್ತಿಗಳಿಗೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರ್ತಾರೆ. ಯಾರು ಕೂಡ ಒಂದಿಷ್ಟು ಹಣವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಯಾರು ಅದನ್ನ ಡಬಲ್ ಮಾಡಿಕೊಡೋದಿಲ್ಲ. ಹೀಗಾಗಿ ಯಾರನ್ನು ಕೂಡ ನಂಬೇಡಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಪೊಲೀಸರು ಕೂಡ ಕಿವಿ ಮಾತು ಹೇಳುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಇಷ್ಟಾದ್ರೂ ಕೂಡ ಜನ ಮತ್ತೆ ಮತ್ತೆ ಆಮಿಷಗಳಿಗೆ ಒಳಗಾಗಿ ಈ ರೀತಿಯಾಗಿ ಹಣವನ್ನ ಕಳೆದುಕೊಳ್ಳುವಂಥದ್ದು, ಮೋಸ ಹೋಗುವಂತಹ ಜಾಲಕ್ಕೆ ಸಿಲುಕೊಳ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ದುರಂತ. ಈಗ ಸದ್ಯಕ್ಕೆ ಅಂತಹದೇ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಕಡಿಮೆ ಹಣಕ್ಕೆ ಹೆಚ್ಚು ಹಣ ನೀಡುವಂತಹ ಆಮಿಷ ಒಡ್ಡಿ ನಂತರ ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಈ ಭ್ರಷ್ಟಾಚಾರ ನಿಗ್ರಹ ದಳದ ಹೆಸರಿನಲ್ಲಿ ನಕಲಿ ದಾಳಿ ನಡೆಸಿ ಜನರನ್ನ ಸುಲಿಗೆ ಮಾಡ್ತಾ ಇದ್ದಂತಹ ಈ 9 ಜನ ಆರೋಪಿಗಳೇನು ಲಾಕ್ ಆಗಿದ್ದಾರಲ್ಲ, ಇವರು ಇದಕ್ಕೂ ಮುಂಚೆನೂ ಕೂಡ ಅನೇಕರಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಶಂಕರಪ್ಪ ಅನ್ನೋರು ಬರೋಬ್ಬರಿ 25 ಲಕ್ಷ ರೂಪಾಯಿ ಹಣವನ್ನ ಕಳೆದುಕೊಂಡು ಪ್ರಕರಣವನ್ನ ದಾಖಲು ಮಾಡಿರ್ತಾಳೆ ದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಹೀಗಾಗಿ ಪೊಲೀಸರ ತನಿಖೆಯಲ್ಲಿ ಈ ನಯವಂಚಕ್ರ ಈ ಜಾಲ ಏನು ಇದು ಪತ್ತೆ ಆಗಿರುವಂತದ್ದು. ಇನ್ನು 30 ಲಕ್ಷ ರೂಪಾಯಿ ಹಣವನ್ನ ಕೊಟ್ರೆ ಒಂದೇ ಸೀರಿಯಲ್ ನಂಬರ್ನ ಈ 90 ಲಕ್ಷ ರೂಪಾಯಿ ಹಣವನ್ನ ನೀಡುವುದಾಗಿ ಅಂಶವನ್ನು ಕೂಡ ಒಡ್ಡಿರ್ತಾರೆ. ಅದಾದ ಮೇಲೆ ಈ ಹಣವನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ಬೇರೆಯವರು ಇದನ್ನ ಬದಲಾಯಿಸ್ಕೊಳ್ಬಹುದು ಅಂತ ಕೂಡ ಹೇಳಿ ಶಂಕರಪ್ಪ ಅವ್ರನ್ನ ನಂಬಿಸಿರ್ತಾರೆ. ಇನ್ನು ಗೋಡನೊಂದರಲ್ಲಿ ನಾವು ಹಣವನ್ನ ಇಟ್ಟಿದ್ದೇವೆ, ನೀನ್ ಅಲ್ಲಿಗೆ ಬಂತು ಅಂತಂದ್ರೆ ನಾವು ಹಣವನ್ನ ಕೊಡ್ತೀವಿ ಅಂತ ಹೇಳಿ ಆ ವ್ಯಕ್ತಿನ ನಂಬಿಸಿರ್ತಾರೆ. ಅದಾದ್ಮೇಲೆ ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತೆ ಈ ಭ್ರಷ್ಟಾಚಾರ ನಿಗ್ರಹದ ಹೆಸರಲ್ಲಿ ನೀನು ಇಂತಹ ಒಂದು ಕೇಸ್ನಲ್ಲಿ ಅಂದ್ರೆ ಒಂದೇ ಸೀರಿಯಲ್ ನಂಬರ್ ನಲ್ಲಿ ಇರುವಂತಹ ಹಣವನ್ನ ಬಳಸ್ಕೊಂಡು ನೀನ್ ಜನರನ್ನು ಮೋಸ ಮಾಡ್ತಾ ಇದೀಯಾ, ವಂಚನೆ ಮಾಡ್ತಾ ಇದೀಯಾ, ಇದು ಇಲ್ಲಿಗಲ್ ಆಗಿ ನಡೆಸುವಂತದ್ದು, ನೀನ್ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ಯಾ, ಹೀಗಾಗಿ ನಿನ್ನನ್ನ ಬಂಧಿಸ್ತೇವೆ ಅಂತ ಹೆದರಿಸಿ ಹಣ ಮತ್ತು ಇನ್ನುಳಿದಂತಹ ಇನ್ನೇನು ವಸ್ತುಗಳಿದೆ ಅವೆಲ್ಲವನ್ನೂ ಕೂಡ ಕಸಿದುಕೊಂಡು ಎಸ್ಕೇಪ್ ಆಗಿರ್ತಾರೆ. ಜೊತೆಗೆ ಈ ಒಂದು ಜಾಲದಲ್ಲಿ ನಾವು ಸಿಕ್ಕಾಕೊಂಡಿದ್ದೀನಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವ್ರಿಗೆ ಗೊತ್ತಾಗತ್ತೆ ಕಾರಿನ ಸಂಖ್ಯೆ ಆಗಿರ್ಬಹುದು ಮತ್ತು ಬೇರೆ ಬೇರೆ ಅಂದ್ರೆ ಕುಮಾರ್ ರೆಡ್ಡಿ ಅನ್ನೋನು ಈ ಹಿಂದೆ ಹಲವರಿಗೆ ವಂಚನೆ ಮಾಡಿದಂತಹ ಕುಮಾರ್ ರೆಡ್ಡಿ ಎಂಬ ಕೂಡ ಸಿಕ್ಬಿದ್ದಿರ್ತಾನೆ. ಮತ್ತು ಕೃಷ್ಣಕುಮಾರ್ ನೀಡಿದಂತಹ ಮಾಹಿತಿ ಮೇರೆಗೆ ಮತ್ತೊಬ್ಬ ಆರೋಪಿ, ಈ 9 ಮಂದಿ ಆರೋಪಿಗಳನ್ನ ಈಗ ಬಂಧನ ಮಾಡಲಾಗಿರುವಂತದ್ದು. ಇನ್ನು ಕೃಷ್ಣಕುಮಾರ್ ರೆಡ್ಡಿ, ಅಹಮದ್ ಶರೀಫು, ವೇಣುಗೋಪಾಲು ಮತ್ತೆ ಈ ಸಂಪಂಗಿರಾಮ, ನಾರಾಯಣಸ್ವಾಮಿ, ಶಿವ, ಟಿವಿ ಮುರುಗೇಶು, ಈ ಮಲಯಂ ಲತೀಫ್ ಮತ್ತೆ ವೆಂಕಟೇಶ್ ಅನ್ನೋರ್ನ ಬಂಧಿಸಲಾಗಿರುವಂತದ್ದು. ಇವರು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈ ಆಂಗಲ್ ನಲ್ಲೂ ಕೂಡ ಈಗ ಪೊಲೀಸರ ತನಿಖೆಯನ್ನು ಮುಂದುವರಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ ವಿಶ್ವನಾಥ್.